ನಮಸ್ಕಾರ ಎಲ್ರಿಗೂ. ಇದೇನಪ್ಪ ಪುಟಾಣಿ ಪೂಜೆ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ ಗೆಳೆಯರೆ. ಆ ಬೆಂಗಳೂರು ಟ್ರಾಫಿಕ್ಕು, ಆ ಕಮಿಟ್ಮೆಂಟು, ಇದರೆಲ್ಲರಿಂದ ಆಚೆಗೆ ನನ್ನ ಊರಿನ ಕಡೆ ನನ್ನ ಪಯಣ. ಗೆಳೆಯರೆ, ನನ್ನ ಆರಾಧ್ಯ ದೈವ, ನನ್ನ ಗ್ರಾಮ ದೇವತೆ ಆದಂತಹ ಬಿಸಿಲು ಮಾರಮ್ಮನವರಿಗೆ ಅಭಿಷೇಕದ ಮಾಡಿಸುವಂಥ ಅರ್ಕೆ ಇತ್ತು. ಆ ಅರ್ಕೆ ಕಾರ್ಯಕ್ರಮಕ್ಕೆ ನನ್ನ ಮಗ ಪೂಜೆ ಮಾಡಿ ಒಲೆ ಹಚ್ಚಿ ಚಾಲನೆ ಕೊಟ್ಟಿದ್ದಾನೆ. ಆ ಇಡೀ ಚಾಲನೆಯಲ್ಲಿ ಅಡುಗೆ ಮಾಡೋದು ಪೂರ್ತಿ ಜವಾಬ್ದಾರಿ ನನ್ನ ಅಣ್ಣನಾದಂತಹ ಬಸವಣ್ಣವ್ರು ವಹಿಸ್ಕೊಂಡಿದ್ದಾರೆ. ಅವರು ಸಹಾಯ ಮಾಡಲಿಕ್ಕೆ ನಾನು, ನನ್ನ ವೈಫು, ನಮ್ಮಪ್ಪ, ನಮ್ಮಮ್ಮ, ನನ್ನ ಮಗ ಎಲ್ಲರೂ ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ದೀವಿ. ಇದ್ರ ಜೊತೆ ಏನಪ್ಪ ವಿಶೇಷ ಅಂದರೆ, ನನ್ನ ಗ್ರಾಮ ದೇವತೆ ಆದಂತಹ ಬಿಸಿಲು ಮಾರಮ್ಮನವರ ವಿಶಿಷ್ಟ ಏನು ಅಂತಂದರೆ, ಎಳನೀರಲ್ಲಿ ದೀಪ ಉರಿದ ಒಂದು ದೊಡ್ಡ ಪವಾಡ. ಇದೇ ರೀತಿ ನಿಮ್ಮೂರಲ್ಲೂ ಕೂಡ ನಿಮ್ಮ ಗ್ರಾಮ ದೇವತೆಯದು ಪವಾಡ ಇದ್ದೇ ಇರುತ್ತೆ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಊರು ಮತ್ತು ನಿಮ್ಮ ಗ್ರಾಮ ದೇವತೆ ಮತ್ತು ಅಲ್ಲಿ ನಡೆಯುವಂಥ ಪವಾಡದ ಬಗ್ಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಪೂಜೆ ಶುರುವಾಯಿತು. ನನ್ನ ಮಗ ಚಿಲ್ಟಾರಿ ಓಡಾಡ್ತಾ ಇದ್ದಾನೆ, ಚೆರಿ ಮುದ್ದು. ಜೊತೆಗೆ ನಮ್ಮ ತಾಯಿ ಕೂಡ ಇದ್ದಾರೆ. ಅಲ್ಲಿ ಪೂಜೆ ಮಾಡ್ತಿದ್ದಾರಲ್ಲ ಅವರೇ ವೆಂಕಟೇಶ್ ಅಂದ್ಬಿಟ್ಟು ಮಾರಮ್ಮನ ಪೂಜೆ ಮಾಡುವಂಥವ್ರು. ಈ ಪೂಜೆಗೆ, ನನ್ನ ಹರಕೆಗೆ, ನನ್ನ ಅಭಿಷೇಕದ ಕಾರ್ಯಕ್ರಮಕ್ಕೆ ನನ್ನ ಗ್ರಾಮದ ಎಲ್ಲ ಯಜಮಾನರುಗಳು, ನನ್ನ ತಾಯಂದರು, ನನ್ನ ಅಣ್ಣ ತಮ್ಮಂದರು, ನನ್ನ ಸಂಬಂಧಿಕರು ಎಲ್ಲರೂ ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ ನನ್ನ ತಾಯಂದರು ಆಡೋ ಹಾಡನ್ನ ಕೇಳ್ತಾ ಇದ್ದರೆ ಆಹಾ, ಎಷ್ಟು ಸುಂದರ, ಎಷ್ಟು ಚೆಂದ ಅನಿಸುತ್ತಲ್ವ. ಪ್ರತಿ ಊರಲ್ಲೂ ಇಂಥ ಪ್ರತಿಭೆಗಳಿದ್ದೇ ಇರ್ತಾರೆ. ಆ ಪ್ರತಿಭೆ ನಿಮ್ಮೂರಲ್ಲೂ ಇದೆಯಲ್ವ? ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಆ ಜನಪದ ಗೀತೆ, ಆ ಶೋಭನ ಪದ ಯಾವುದೇ ಕಾರ್ಯಕ್ರಮದಲ್ಲೂ ಅದಿಲ್ಲ ಅಂತಂದರೆ ಅದು ಇನ್ಕಂಪ್ಲೀಟ್. ಏನು ಭಾವಗೀತೆ, ಜನಪದ ಗೀತೆ, ಏನು ಶೋಭನ ಗೀತೆ ಇದ್ದರೆ ಮಾತ್ರ ಕಂಪ್ಲೀಟ್ ಆಗೋದು ಆ ಕಾರ್ಯಕ್ರಮ. ನನ್ನ ಊರಲ್ಲೂ ಕೂಡ ಈ ಪ್ರತಿಭೆಗಳು ತುಂಬ ಇದ್ದಾರೆ. ಅಲ್ಲಿ ಊಟ ಬಡಿಸ್ತಿರುವಂತಹ ಬಸವರಾಜ್ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವರು, ನಮ್ಮ ಕುಟುಂಬದ ಯಜಮಾನರು. ಇವರು ನಮ್ಮ ಊರಲ್ಲಿ, ನನ್ನ ಕುಟುಂಬ ಅಂತಲ್ಲ, ನಮ್ಮ ಊರಲ್ಲಿ ಎಲ್ಲರ ಕಾರ್ಯಕ್ರಮದಲ್ಲೂ ಅವರು ಇದ್ದೇ ಇರ್ತಾರೆ. ಮುಂದೆ ನಿಂತು ಆ ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ. ಮತ್ತು ನಮ್ಮ ಅಣ್ಣ ಬಸವಣ್ಣ ಕೂಡ ನೋಡಿ, ಅಡುಗೆ ಮಾಡೋದಲ್ಲದೇ ಬಡಿಸೋಕ್ಕೂ ಕೂಡ ಅವರೇ ಮುಂದೆ ನಿಂತು ಜನಗಳಿಗೆಲ್ಲ ಬಡಿಸ್ತಾ ಇದ್ದಾರೆ. ಗೆಳೆಯರೆ, ಇವತ್ತು ನನ್ನ ಗ್ರಾಮ ದೇವತೆ, ನನ್ನ ಆರಾಧ್ಯ ದೈವ ಬಿಸಿಲು ಮಾರಮ್ಮನವ್ರದ್ದು ಹರಕೆ ಇದ್ದದ್ದು ಕಂಪ್ಲೀಟ್ ಆಯಿತು. ಮತ್ತು ನಾನು ಬೆಂಗಳೂರು ಕಡೆ ಪಯಣ ಬೆಳೆಸಬೇಕು. ನೋಡಿ, ನನ್ನ ಚೆರಿ ಮುದ್ದು ಅವ್ರ ತಾಯಿ ಜೊತೆ ಇದ್ದಾನೆ. ನನ್ನ ಮಗ ಕೂಡ ಡೆಕ್ಸಿಸ್ ಅಂದ್ಬಿಟ್ಟು ಅವನು ಅಲ್ಲೇ ನಿಂತಿದ್ದಾನೆ. ಜೊತೆಗೆ ನಮ್ಮ ದೊಡ್ಡಮ್ಮ ಅವರು ತಲಾಟೆ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ನನ್ನ ದಿನಚರಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.